ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಹೆಸರು ದೀಪಾ ಸಂತೋಷ್ ಬೋವಿ ಅಂತ ಹೇಳಿ. ಮೋದಿ ಕೇರ್ ಬರೋಕ್ಕಿಂತ ಮುಂಚೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದೆ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು. ಹಸ್ಬೆಂಡ್ಗೆ ಸಪೋರ್ಟ್ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಅಂತ ಹೇಳಿ ಹೊರಗಡೆ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳನ್ನು ಹುಡ್ಕೊಂಡು ಹೋದಾಗ ಡಿಗ್ರಿ ಅಷ್ಟೇ ಕಂಪ್ಲೀಟ್ ಆಗಿತ್ತು. ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ರು. ಬಟ್ 6 ತಿಂಗಳ ಕಾಲ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿರುವಂಥದ್ದು, ಅದಾದ ನಂತರ ನಂಗೆ ಸಿಕ್ಕಿರುವಂಥದ್ದು ನನ್ನ ಹೆಮ್ಮೆಯ ಮೋದಿ ಕೇರ್ ಅವಕಾಶ. ಡಿಯರ್ ಫ್ರೆಂಡ್ಸ್, ನನಗೆ ಅವಶ್ಯಕತೆ ಇರುವಂಥದ್ದು ಕೇವಲ 4,000 ರೂಪಾಯಿ. ನಾನು ಕೇಳಿದಷ್ಟೇ ಈ ಅವಕಾಶ ಒಳಗಡೆ ಬಂದು, ಸರ್ ನನಗೆ 4,000 ರೂಪಾಯಿ ಸಿಕ್ಕರೆ ಸಾಕು, ಈ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ಹೇಳಿದ್ದು. ಅದಾದ ನಂತರ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಂತ ಕೊಟ್ಟರು. ಅದರಲ್ಲಿ 4,000 ರೂಪಾಯಿ ಸಂಬಳ ಕೂಡ ಕೊಟ್ಟರು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿರುವಂಥದ್ದು. ಅದಾದ ನಂತರನೇ ನನಗೆ ಮೋದಿ ಕೇರ್ ಅವಕಾಶ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಆಯಿತು. ಇದರ ಒಂದು ಅರ್ಥವನ್ನು ತಿಳಿಸಲಿಕ್ಕೆ ಸಾಕಷ್ಟು ಇವೆಂಟ್ಗಳನ್ನು ನನ್ನ ಕರ್ಕೊಂಡು ಹೋಗಿ ತೋರಿಸಿದ್ರು. ಒಬ್ಬ ಸಾಮಾನ್ಯ ಗೃಹಿಣಿ ಕೂಡ ಇಲ್ಲಿ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಇದೇ 3 ವರ್ಷದಲ್ಲಿ ಇವತ್ತು 4,000 ರೂಪಾಯಿ ಸಿಕ್ಕರೆ ಸಾಕು ತಿಂಗಳಿಗೆ ಅಂತ ಹೇಳಿರುವಂಥ ಲೇಡಿ ನಾನೇ ಇವತ್ತು ತಿಂಗಳಿಗೆ 1,80,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ತುಂಬ ಹೆಮ್ಮೆಯ ವಿಷಯ ಏನಂತಂದರೆ, ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ಬೇಕು ಅಂದ್ರೂ ಕೂಡ 100 ಸಲ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಮಕ್ಕಳನ್ನ ಇವತ್ತು 12 ಲಕ್ಷದ ಕಾರಲ್ಲಿ ತಿರುಗಾಡಿಸ್ತಾ ಇದ್ದೀವಿ. ಒಂದಿನೂ ಕೂಡ ಕನಸಲ್ಲಿ ಕಂಡಿರಲಿಲ್ಲ ವಿಮಾನ ಹತ್ತಬೇಕು ಅಂತ ಹೇಳಿ. ಡಿಯರ್ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ಮಲೇಷ್ಯಾ ಟ್ರಿಪ್ಪನ್ನು ಕೂಡ ಕ್ವಾಲಿಫೈಡ್ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಬ್ಬ ಸಾಮಾನ್ಯ ಗೃಹಿಣಿ ಕೂಡ ಇಷ್ಟೆಲ್ಲ ಸಾಧನೆ ಮಾಡ್ಬೋದಾ? 100% ಮಾಡ್ಬೋದು. ಅದೆಲ್ಲಿ ಅಂತ ಅಂದರೆ ಅದು ನನ್ನ ಹೆಮ್ಮೆಯ ಮೋದಿ ಕೇರ್ ಅವಕಾಶದಲ್ಲಿ ಮಾತ್ರ. ಯಾಕಂತಂದರೆ ಇಲ್ಲಿ ತಿದ್ದಿ ಬೆಳೆಸ್ತಾರಂತ ನನ್ನ ಎಲ್ಲ ಗುರುಗಳಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ನನ್ನ ಗುರುಗಳು. ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಅಪ್ಲೈನ್ ಲೀಡರ್ಸ್ ಆ್ಯಂಡ್ ಮೋದಿ ಕೇರ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.